ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ಬಂದು 5 ರೂಲ್ಸ್ ಆಫ್ ಗ್ರೋತ್ ಮೈಂಡ್ಸೆಟ್. ನಿಮ್ಮ ಮೈಂಡ್ಸೆಟ್ನ ನೀವು ಗ್ರೋತ್ ಮಾಡ್ಕೊಳ್ಬೇಕು ಅಥವಾ ನಿಮ್ಮ ಜೀವನದಲ್ಲಿ ನೀವು ಸ್ವಲ್ಪ ಹೆಚ್ಚು ಅರ್ಥ ಮಾಡಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ಉಳಿತಾಯದ ಬಗ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ನೀವು ಜಾಸ್ತಿ ಯೋಚನೆ ಮಾಡ್ತಾ ಇದ್ದು ಅಥವಾ ಕಲಿತಾ ಇದ್ದರೆ ನಿಮ್ಮ ಮೈಂಡ್ಸೆಟ್ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ತಿಳ್ಕೊಂಡು ನೀವು ಮಾಹಿತಿ ಕೊಡಲಿಕ್ಕೆ ಮುಂದೆ ಬನ್ನಿ. ಖಂಡಿತವಾಗಿ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಈ ಒಂದು ರೂಲ್ಸ್ಗಳನ್ನು ನೀವು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದಾದರೆ ಯುವರ್ ಮೈಂಡ್ಸೆಟ್ ವಿಲ್ ಬಿ ಎ ಗ್ರೋತ್. ಮೊದಲನೇದು ಲರ್ನ್ ಫ್ರಮ್ ದ ಫೇಲ್ಯೂರ್. ನೀವು ಕಳೆದ ತಿಂಗಳು ಅಥವಾ ಕಳೆದ ವರ್ಷ ಅಥವಾ ಕಳೆದ ದಿನ ಅಥವಾ ಕಳೆದ ಕ್ಷಣ ಏನೆಲ್ಲ ಲರ್ನ್ ಮಾಡಿದ್ದೀನೋ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆಂದರೆ ನೀವು ಏನು ಕಲ್ತಿರ್ತೀರ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡದೇ ಇದ್ದರೆ, ಹೊಸತನದನ್ನು ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ನೀವು ಎಂದಿಗೂ ನೀವು ಗ್ರೋತ್ ಅನ್ನೋದನ್ನು ಅಳವಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನೀವೇನು ಮಿಸ್ಟೇಕ್ಸ್ ಮಾಡಿರ್ತೀರ ಅಥವಾ ನಿಮಗೇನು ಫೇಲ್ಯೂರ್ ಕಂಡಿರುತ್ತೆ ಆ ಫೇಲ್ಯೂರ್ನ ಇಟ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಒಂದು ಫೇಲ್ಯೂರ್ನ ಇಟ್ಕೊಂಡು ನೀವು ಮುಂದೆ ಬದಲಾವಣೆ ಮಾಡ್ಕೊಂಡು ಹೋದರೆ ಖಂಡಿತವಾಗಿಯೂ ನಿಮಗೆ ಹೆಚ್ಚು ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ. ಸ್ಟೇ ಕ್ಯೂರಿಯಸ್. ಈ ಒಂದು ಕ್ಯೂರಿಯಸ್ ಏನಾಗಿರುತ್ತೆ ಅಂದರೆ ಲರ್ನಿಂಗ್ ಮಾಡೋದ್ರಲ್ಲಿ ಇರೋವಂಥದ್ದು ಅಥವಾ ಕ್ವಶನಿಂಗ್ ಮಾಡೋವಂಥದ್ದಲ್ಲಿ ಇರ್ಬೋದು ಅಥವಾ ನೀವು ಇಂಟ್ರೆಸ್ಟ್ ಆಗಿ ಕಲಿಯುವಂಥದ್ದಾಗಿರ್ಬೋದು. ಆ ಕ್ಯೂರಿಯಾಸಿಟಿ ನಿಮ್ಮ ಜೀವನದಲ್ಲಿ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮೈಂಡ್ ಅನ್ನೋದು ಗ್ರೋತ್ ಆಗುತ್ತೆ. ಜೊತೆಗೆ ನೀವು ಯೋಚನೆ ಮಾಡ್ತಕ್ಕಂಥ ವಿಚಾರಗಳು ವಿಭಿನ್ನವಾಗಿರುತ್ತೆ ಅಥವಾ ನೀವು ಹೇಳ್ತಕ್ಕಂಥ ವಿಚಾರಗಳು ವಿಭಿನ್ನವಾಗಿರುತ್ತೆ. ಹಾಗಾಗಿ ಹೊಸದನ್ನು ಕಲಿತು ನೀವು ಇಂಪ್ಲಿಮೆಂಟ್ ಮಾಡೋದನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮೂರನೇದು ಇಂಪ್ರೂವ್ ಡೈಲಿ. ಪ್ರತಿಯೊಂದು ದಿನ ಅದು ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ವಿಚಾರಗಳ ಬಗ್ಗೆ ನೀವು ತಿಳ್ಕೊಳ್ಳಿ. ಅದನ್ನು ನಿಮ್ಮ ಸ್ನೇಹಿತರಿಗೆ ಹೇಳ್ತಾ ಬನ್ನಿ ಅಥವಾ ನಿಮಗೆ ಯಾರು ಗೊತ್ತಿದ್ದಾರೆ ಅಂಥವರಿಗೆ ನೀವು ಕಲ್ತಿದ್ದನ್ನು ನೀವು ಅವರಿಗೆ ಹೇಳ್ತಾ ಬಂದರೆ ನಿಮ್ಮ ಒಂದು ಲರ್ನಿಂಗ್ ಸ್ಕಿಲ್ಲು ಜೊತೆಗೆ ಹೇಳ್ತಕ್ಕಂಥ ವಿಚಾರ ಏನಾಗುತ್ತೆ ಅದು ನಿಮಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಪ್ರತಿದಿನ. ಹಾಗಾಗಿ ನೀವು ಕಲಿತಕ್ಕಂಥ ವಿಚಾರಗಳನ್ನು ತಿಳಿಸೋದು ಒಂದು, ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಳೋದು ಒಂದು. ಈ ಎರಡು ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾದರೆ ಖಂಡಿತವಾಗಿ ನಿಮ್ಮ ಮೈಂಡ್ಸೆಟ್ ಗ್ರೋತ್ ಆಗುತ್ತೆ. ಮತ್ತು ನಿಮ್ಮ ಈ ಒಂದು 5 ರೂಲ್ಸ್ಗಳಲ್ಲಿ ನೀವು ಮೈಂಡ್ಸೆಟ್ ಚೇಂಜ್ ಆಗ್ತಾ ಇರುವಾಗ ಏನಾಗುತ್ತೆ, ನಿಮ್ಮ ಬೆಳವಣಿಗೆ ಹೆಚ್ಚು ಆಗ್ತಾ ಹೋಗುತ್ತೆ. ಅಕ್ಸೆಪ್ಟ್ ಚಾಲೆಂಜಸ್. ಏನೆಲ್ಲ ನಿಮ್ಮ ಜೀವನದಲ್ಲಿ ನೀವು ಆ ಚಾಲೆಂಜಸ್ನ ಅಥವಾ ಬೇರೆ ವಿಚಾರಗಳನ್ನು ನೀವು ಎದುರಿಸ್ತಾ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ ಅಥವಾ ಕೇಳ್ತಾ ಇದ್ದೀರಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ ಅಥವಾ ಬೇರೆಯವರಿಗೆ ಹೇಳಿಕೊಡಿ. ಈ ಥರ ಮಾಡಿದರೆ ಈ ಥರ ಬದಲಾವಣೆಗಳು ಆಗುತ್ತೆ ಅನ್ನೋದ್ರ ವಿಚಾರ ನೀವು ಇಂಪ್ಲಿಮೆಂಟ್ ಮಾಡಿದರೆ ಡೆಫಿನೆಟಾಗಿ ನಿಮ್ಮ ಗ್ರೋತ್ ಖಂಡಿತವಾಗಿ ಆಗೇ ಆಗುತ್ತೆ. ಲಾಸ್ಟ್ನೇದು ಬಿಲೀವ್ ಇನ್ ಪ್ರೋಗ್ರೆಸ್. ನೀವು ಯಾವುದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ನೀವು ಯಾವುದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅದನ್ನು ನೀವು ನಿಮ್ಮ ಜೀವನದಲ್ಲಿ ನಂಬಿಕೆಯನ್ನು ಇಟ್ಕೊಳ್ಬೇಕಾಗುತ್ತೆ. ಆ ನಂಬಿಕೆ ಇಲ್ಲ ಅಂತಂದರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಯಾವುದು ಕೂಡ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಂಬಿಕೆ ಇಡಿ, ಅದನ್ನು ಪ್ರತಿದಿನ ಬದಲಾವಣೆ ಮಾಡ್ತಾ ಹೋಗಿ ಅಥವಾ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ ಅಥವಾ ನಿಮಗೆ ಗೊತ್ತಿರೋ ವಿಚಾರಗಳನ್ನು ತಿಳಿಸ್ತಾ ಹೋಗಿ ಅಥವಾ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹಾಗಾಗಿ ಏನಾಗುತ್ತೆ, ಪ್ರತಿದಿನ ಅಥವಾ ಪ್ರತಿ ಕ್ಷಣ ನೀವು ಇಂಪ್ಲಿಮೆಂಟ್ ಮಾಡೋದು ಅಥವಾ ಬದಲಾವಣೆ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಬದಲಾವಣೆ ಆಗುತ್ತೆ. ನೀವು ಸಕ್ಸಸ್ ಅನ್ನೋದಕ್ಕೆ ಕಾಣ್ತಾ ಹೋಗ್ತೀರಾ. ಇದೆಲ್ಲ ಕಾರ್ಯಗಳನ್ನು ನೀವು ಮಾಡಬೇಕಾದ್ರೆ ನಿಮಗೆ ನಿಮ್ಮ ಬಗ್ಗೆ ನಂಬಿಕೆ ಅನ್ನೋದು ಇಂಪಾರ್ಟೆಂಟ್. ಆ ನಂಬಿಕೆ ಅನ್ನೋದನ್ನ ನೀವು ಕಳ್ಕೊಂಡಿದ್ದೆ ಅಂದರೆ ನೀವು ಖಂಡಿತವಾಗಿ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ನಂಬಿಕೆ ಇಟ್ಕೊಳ್ಳಿ. ನಂಬಿಕೆ ಆಧಾರದ ಮೇಲೆ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಅಥವಾ ಲರ್ನ್ ಮಾಡಿದ್ದನ್ನು ಹೇಳುವಂಥದ್ದಾಗಿರ್ಬೋದು ಅಥವಾ ನಿಮ್ಮಲ್ಲೇ ನೀವು ಬದಲಾವಣೆ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡುವಂಥದ್ದು. ಈ ಥರ ವಿಚಾರಗಳನ್ನು ನೀವು ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಡೆಫಿನೆಟಾಗಿ ನಿಮ್ಮ ಮೈಂಡ್ಸೆಟ್ಟು ಗ್ರೋತ್ ಆಗುತ್ತೆ ಅಥವಾ ಹೆಚ್ಚು ಮಾಹಿತಿಗಳನ್ನು ತಿಳ್ಕೊಳ್ತೀರಾ. ನಿಮ್ಮ ಡಿಸಿಷನ್ ತೊಗೊಳ್ಳೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಥವಾ ನಿಮ್ಮ ಪರ್ಸ್ನಲ್ ಆಗಿರ್ಬೋದು ಅಥವಾ ಪ್ರೊಫೆಷ್ನಲ್ ಲೈಫ್ ಸ್ಟೈಲಲ್ಲಿ ಬದಲಾವಣೆಗಳು ಖಂಡಿತ ಆಗುತ್ತೆ. ಹಾಗಾಗಿ ಈ 5 ರೂಲ್ಸ್ಗಳನ್ನು ನೀವು ಫಾಲೋ ಮಾಡ್ತೀರಾ ಅಥವಾ ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂಥೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಜೊತೆಗೆ
ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು 5 ರೂಲ್ಸ್ಗಳೇನಿದೆ, ಈ 5 ರೂಲ್ಸ್ಗಳಲ್ಲಿ ನಿಮಗೇನಾದರೂ ನಾನು ಬದಲಾವಣೆ ಮಾಡ್ಕೊಳ್ಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಅಥವಾ ಇಷ್ಟು ಮಾಹಿತಿ ಚೆನ್ನಾಗಿದೆ ಅಥವಾ ಇನ್ಫಾರ್ಮೇಷನ್ ನಮಗೆ ಫುಲ್ಫಿಲ್ಮೆಂಟ್ ಆಯಿತು ಅಂತ ಇದ್ದರೆ ಅದಕ್ಕೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್, ನನ್ನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.